ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಗ್ರಾಮರ್ ರೆಸ್ಯೂಮ್ ಕೊಟ್ಟಾಗ ಯಾವ ರೀತಿ ಆನ್ಸರ್ ನ ಬರೀಬೇಕು, ಏನೆಲ್ಲ ಫಾರ್ಮ್ಯಾಟ್ ಇರುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ರೆಸ್ಯೂಮ್ ನ ನಾವು 4 ವಿಭಾಗದಲ್ಲಿ ಬರಿತೀವಿ. ಮೊದಲನೇದರಲ್ಲಿ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಬರಿತೀವಿ, ಎರಡನೇದರಲ್ಲಿ ಎಜುಕೇಶನ್ ಡೀಟೇಲ್ಸ್ ಬರಿತೀವಿ, ಮೂರನೇದರಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರಿತೀವಿ, ನಾಲ್ಕನೇದರಲ್ಲಿ ಅದರ್ ಡೀಟೇಲ್ಸ್ ಬರಿತೀವಿ. 4 ಸೆಕ್ಷನ್ ಮಾಡಿ ನಾವು ರೆಸ್ಯೂಮ್ ನ ಬರಿತೀವಿ. ಸೊ ಮೊದಲನೇ ಸೆಕ್ಷನ್ ಅಲ್ಲಿ ಪರ್ಸನಲ್ ಡೀಟೇಲ್ಸ್ ನಲ್ಲಿ 5 ರಿಂದ 6 ಪಾಯಿಂಟ್ ನೀವು ಬರಿಬೇಕು. ಮೊದಲನೇದು ನೇಮ್ ಬರುತ್ತೆ, ಎರಡನೇದು ಅಡ್ರೆಸ್ ಬರುತ್ತೆ, ಹುಟ್ಟಿದ ದಿನಾಂಕ ಬರುತ್ತೆ ಮತ್ತು ಏಜ್ ಬರುತ್ತೆ, ಜೆಂಡರ್ ಬರುತ್ತೆ. ನೀವು ಬೇಕಂದ್ರೆ ನ್ಯಾಷನಾಲಿಟಿ ಸೇರಿಸಬಹುದು ಇಲ್ಲಿ, ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಇವನ್ನ ವೈಯಕ್ತಿಕ ವಿವರಗಳಂತ ಕರಿತೀವಿ. ಪರ್ಸನಲ್ ಡೀಟೇಲ್ಸ್, ಹೆಸರು ಹಾಕೋದು, ಅಡ್ರೆಸ್ ಬಗ್ಗೆ ಬರೀದು, ಹುಟ್ಟಿದ ಡೇಟ್ ಆಫ್ ಬರ್ತ್ ಬಗ್ಗೆ ಬರೀದು, ಎಷ್ಟು ಏಜ್ ಆಗಿದೆ ಅದ್ರ ಬಗ್ಗೆ ಬರೀದು, ಮೇಲ್ ಫಿಮೇಲ್ ಜೆಂಡರ್ ಬಗ್ಗೆ ಮೆನ್ಷನ್ ಮಾಡೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರೀದು, ನ್ಯಾಷನಾಲಿಟಿ ಇಂಡಿಯನ್ ಅಂತ ಇನ್ನೊಂದು ಪಾಯಿಂಟ್ ಬೇಕಾದ್ರೆ ನೀವು ಸೇರಿಸಬಹುದು. ಇದಿಷ್ಟು ಪರ್ಸನಲ್ ಡೀಟೇಲ್ಸ್, ವೈಯಕ್ತಿಕ ವಿವರ. ಇನ್ನು ಎಜುಕೇಶನ್ ಡೀಟೇಲ್ಸ್ ನಲ್ಲಿ ಕಾಲಮ್ಸ್ ಮಾಡ್ಕೋತೀವಿ. ಸೊ ಎಕ್ಸಾಮ್ ಯಾವ್ದು ಬರೆದಿದ್ದಾರೆ, ಬೋರ್ಡ್ ಎಕ್ಸಾಮ್ಸ್, ಮತ್ತೆ ಯಾವ ಬೋರ್ಡ್ ನಿಂದ ಪೇಪರ್ ಅಟೆಂಡ್ ಆಗಿದ್ದಾರೆ, ಯಾವ ಇಯರ್ ನಲ್ಲಿ ಪಾಸ್ ಆಗಿದ್ದಾರೆ, ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಎಷ್ಟು ಪರ್ಸೆಂಟೇಜ್ ಆಗಿದೆ, 5 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನು ಬರೆಯುವಾಗ ಕ್ವಶನ್ ನ ಓದ್ಬೇಕು, ಅಲ್ಲಿ ಮೆನ್ಷನ್ ಮಾಡಿರುವಂತ ಪೋಸ್ಟ್ ಹೆಸರು ಏನಿದೆ ನೋಡ್ಬೇಕು. ಒಂದ್ ವೇಳೆದು ಮ್ಯಾನೇಜರ್ ಆಗಿದ್ರೆ ಅಥವಾ ಲೆಕ್ಚರ್ ಪೋಸ್ಟ್ ಆಗಿದ್ರೆ, ಟೀಚರ್ ಪೋಸ್ಟ್ ಆಗಿದ್ರೆ ಅದಕ್ಕೆ ಮಾಸ್ಟರ್ ಡಿಗ್ರಿ ಮಟ್ಟ ಬರಿಬೇಕು. 3 ಪೋಸ್ಟ್ಗೆ ಮ್ಯಾನೇಜರ್, ಟೀಚರ್ ಆರ್ ಲೆಕ್ಚರ್ ಅಥವಾ ಇದು ಏನು ಇವು ಬಂದಾಗ ನಾವು ಎಲ್ಲಿ ಮಟ್ಟ ಬರಿಬೇಕು, ಮಾಸ್ಟರ್ ಡಿಗ್ರಿ ಮಟ್ಟ ಕೋರ್ಸ್ ಆಗಿದೆ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಅಂದ್ರೆ SSLC, PUC ಮತ್ತೆ ಡಿಗ್ರಿ ಯಾವ್ದಾದ್ರು BCom, BA, BSc, ಮಾಸ್ಟರ್ ಡಿಗ್ರಿ MCom, MA, MSc ಇವುಗಳನ್ನ ಮೆನ್ಷನ್ ಮಾಡಬೇಕು. ಸೊ ಕ್ಲರ್ಕ್, ಅಟೆಂಡರ್, ರಿಸೆಪ್ಷನಿಸ್ಟ್, ಬೇರೆ ಯಾವುದೇ ಪೋಸ್ಟ್ ಕೊಡ್ಲಿ, ಅವಾಗ ನಾವೇನ್ ಮಾಡ್ತೀವಿ ಅವಾಗ ಕೇವಲ ಡಿಗ್ರಿ ಮಟ್ಟ ಮಾತ್ರ ಕ್ವಾಲಿಫಿಕೇಶನ್ ಬರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಲೆಕ್ಚರ್ ಬಗ್ಗೆ ಕ್ವಶನ್ ಕೇಳಿದಾರೆ ಅಂತ ತಿಳ್ಕೊರಿ. ನಾವು ಬರೀತಿರುವಂತ ರೆಸ್ಯೂಮ್ ಪೋಸ್ಟ್ ಆಫ್ ಲೆಕ್ಚರ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲು ಏನ್ ಮಾಡ್ತೀವಿ, SSLC ಅಂತ ಬರಿತೀವಿ, ಸೆಕೆಂಡ್ PUC ಅಂತ ಬರಿತೀವಿ, ಡಿಗ್ರಿ BCom ಅಂತ ಬರಿತೀವಿ, ಮಾಸ್ಟರ್ ಡಿಗ್ರಿ MCom ಅಂತ ಬರಿತೀವಿ. ಬೋರ್ಡ್ 2 SSLC, PUC ಬೋರ್ಡ್ ಸ್ಟೇಟ್ ಬೋರ್ಡ್ ಇರುತ್ತೆ. ನೀವು ಬರೆಯುವಂತ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಯೂನಿವರ್ಸಿಟಿ ಅಂತ ಬರಿತೀವಿ. ಸ್ಟೇಟ್ ಬೋರ್ಡ್, ಯೂನಿವರ್ಸಿಟಿ ಅಂತ ಬರಿತೀವಿ. ಇನ್ನು ನೆಕ್ಸ್ಟ್ ಇಯರ್, ಪಾಸಿಂಗ್ ಇಯರ್ಸ್ ನ ನಾವು ಬರೆದಂತ ಡೇಟ್ ಆಫ್ ಬರ್ತ್ ಗೆ ಪ್ಲಸ್ 16 ಇಯರ್ಸ್ ಮಾಡಿ SSLC, ಪ್ಲಸ್ 2 ಮಾಡಿ PUC, ಪ್ಲಸ್ 3 ಮಾಡಿ ಗ್ರಾಜುಯೇಷನ್, ಪ್ಲಸ್ 2 ಇಯರ್ ಮಾಡಿ ಮಾಸ್ಟರ್ ಗ್ರಾಜುಯೇಷನ್ ಬಗ್ಗೆ ಇಯರ್ ಹಾಕ್ತಿವಿ. ಸೊ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಒಂದು ಇಮ್ಯಾಜಿನರಿ ನಂಬರ್ಸ್ ನ ಮೆನ್ಷನ್ ಮಾಡ್ತೀವಿ. ಸೊ ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡೋ ಮೆಥಡ್. ಸೊ ಕ್ವಶನ್ ಅಲ್ಲಿ ಏನಾದ್ರು ಮ್ಯಾನೇಜರ್ ಪೋಸ್ಟ್ ಗೆ, ಲೆಕ್ಚರ್ ಆರ್ ಟೀಚರ್ ಪೋಸ್ಟ್ ಗೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಮಾಸ್ಟರ್ ಡಿಗ್ರಿ ಮಠ ಕ್ವಾಲಿಫಿಕೇಶನ್ ಬರೀಬೇಕು. ಇವನು ಹೊರತುಪಡಿಸಿ ಬೇರೆ ಬಂದಿದ್ರೆ ನಾವು ಬರೀ ಗ್ರಾಜುಯೇಷನ್ ಮಠ ನಮ್ದು ಎಜುಕೇಶನ್ ಮೆನ್ಷನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬರೀಬೇಕಾಗಿದ್ದು ಎಜುಕೇಶನ್ ಆದ ನಂತರ ಕ್ವಾಲಿಫಿಕೇಶನ್, 3ನೇ ಸೆಕ್ಷನ್. ಸೊ ಇದರಲ್ಲಿ ನಮ್ಮ ಇತರ ಕಲ್ತಿರುವಂತ ಚಟುವಟಿಕೆಗಳ ಬಗ್ಗೆ ಬರೀದು, ನಾವು ಇತರ ನಮ್ಗಿರುವಂತ ವಿದ್ಯೆಗಳ ಬಗ್ಗೆ ಬರೀದು. ಸೊ ಮೊದಲೇದ್ದು ಕಂಪ್ಲೀಟೆಡ್ ಬೇಸಿಕ್ ಅಂಡ್ ಟ್ಯಾಲಿ ಕೋರ್ಸ್, ಒಂದು ಕಂಪ್ಯೂಟರ್ ಕೋರ್ಸ್ ನ ಮೆನ್ಷನ್ ಮಾಡೋದು. ಕಂಪ್ಲೀಟೆಡ್ ಪ್ರಾಜೆಕ್ಟ್ ಆನ್ ಟಾಟಾ ಸ್ಟೀಲ್, ಪ್ರಾಜೆಕ್ಟ್ ಬಗ್ಗೆ ಮೆನ್ಷನ್ ಮಾಡೋದು, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಅಂತ. ಸೊ ಕಂಪ್ಲೀಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್, ಒಂದು ಕೋರ್ಸ್ ಬಗ್ಗೆ ಮೆನ್ಷನ್ ಮಾಡೋದು, ಒಂದು ಕಂಪ್ಯೂಟರ್ ಬಗ್ಗೆ, ಒಂದು ಪ್ರಾಜೆಕ್ಟ್ ಬಗ್ಗೆ, ಒಂದು ಕೋರ್ಸ್ ಬಗ್ಗೆ ಮೆನ್ಷನ್ ಮಾಡೋದು. ಹಾಗೆ ನಮಗೆ ಮಾತನಾಡೋಕೆ ಬರುವಂತ ಭಾಷೆಗಳ ಬಗ್ಗೆ ಮಾತಾಡೋದು. ಇನ್ನು ಅದರ್ ಡೀಟೇಲ್ಸ್ ನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಮ್ಮ ಗುರಿ ಏನು, ವಿಷನ್ ಬಗ್ಗೆ, ನಮ್ಮ ಹವ್ಯಾಸಗಳೇನು, ಹಾಬೀಸ್ ಬಗ್ಗೆ ಬರೆಯೋದು. ಸೊ ಈ 3 ಪಾಯಿಂಟ್ ನ ಬರೆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡೋದು, ಮೇಲೆ ತಿಳಿಸಿರೋ ಎಲ್ಲಾ ಮಾಹಿತಿಗಳು ಮತ್ತು ಸತ್ಯವಾಗಿದೆ ಮತ್ತು ವಿವರಗಳನ್ನು ಒಳಗೊಂಡಿವೆ ಅಂತ ಬರೆದು ಈ ವಾಕ್ಯವನ್ನು ಹಾಕ್ತಿವಿ. ಐ ಹಿಯರ್ ಬೈ ಅಬೌವ್ ಮೆನ್ಷನ್ಡ್ ಆಲ್ ದ ಇನ್ಫಾರ್ಮೇಶನ್ ಆರ್ ಟ್ರೂ ಅಕಾರ್ಡಿಂಗ್ ಟು ಮೈ ನಾಲೆಜ್ ಅಂತ ಬರೆದು ಡೇಟ್, ಇವತ್ತಿನ ಡೇಟ್ ಮೆನ್ಷನ್ ಮಾಡ್ತೀವಿ. ಪ್ಲೇಸ್ ಹುಬ್ಳಿ ಮೆನ್ಷನ್ ಅಥವಾ ನಿಮ್ದು ಇರುವಂತ ಪ್ಲೇಸ್ ಈ ಸೈಡ್ ಸಿಗ್ನೇಚರ್ ಮಾಡ್ತೀವಿ. ಸೊ ಇದಿಷ್ಟು ರೆಸ್ಯೂಮ್ ನ ಫಾರ್ಮ್ಯಾಟ್. 4 ಸೆಕ್ಷನ್ ಅಲ್ಲಿ ನಿಮ್ಗೆ ಆನ್ಸರ್ ಇದ್ರೆ ಮಾತ್ರ ಪೂರ್ತಿ ಅಂಕಗಳನ್ನ ಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಒಂದಿಗೆ ಸಿಗೋಣ. ಧನ್ಯವಾದಗಳು.